ಮಾತು ಕೊಟ್ಟು ಮಾತು ತಪ್ಪಿದ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ಮಾತು ತಪ್ಪಿದ ಸರ್ಕಾರಕ್ಕೆ, ಅರಣ್ಯ ಗ್ಯಾರಂಟಿ ಯೋಜನೆ ಜಾರಿ ಮಾಡೋ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಬಜೆಟ್ ಕೆಲವೇ ದಿನಗಳಿರಬೇಕಾದ್ರೆ ಏನು ರಾಜ್ಯದ ವಿವಿಧ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಅವ್ರಿಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳೇನು, ಅವರು ಸರ್ಕಾರದ ಮುಂದೆ ಇಡ್ತಾ ಇರ್ತಕ್ಕಂಥ ಬೇಡಿಕೆಗಳು ಯಾವುವು, ಇದ್ರ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಏನು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ರಾಜ್ಯದ ಕಾರ್ಯದರ್ಶಿ ಉಮಾದೇವಿಯವರು. ಅವರನ್ನು ಮಾತಾಡಿಸ್ತಾ ಹೋಗೋಣ. ಮೇಡಮ್, ಯಾವ ಕಾರಣಕ್ಕೆ ಇವತ್ತು ಈ ಒಂದು ಪ್ರತಿಭಟನೆ ನಡೀತಾ ಇರ್ತದೆ? ಸರ್ ನೋಡಿ, ಅನಿವಾರ್ಯ ಕಾರಣದಿಂದ ನಾವೆಲ್ಲ ಮತ್ತೆ ಬೆಂಗಳೂರಿಗೆ ಬಂದಿದ್ದೀವಿ. ರಾಜ್ಯದ ಮೂಲೆಗಳಿಂದ ಕಾರ್ಯಕರ್ತರು ಇಲ್ಲಿಗೆ ಬರಬೇಕಾಗಿ ಬಂದಿದೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದು 15,000 ನಾವು ನಿಮ್ಮ ಗೌರವಧನನ ಹೆಚ್ಚಿಸ್ತೀವಿ ಅಂತ ಹೇಳಿ. ಆದರೆ ಹೆಚ್ಚಿಸಿಲ್ಲ. ಇವತ್ತಿಗೂ ಕೂಡ 12,000ಕ್ಕೆ ದುಡಿತಾ ಇದ್ದಾರೆ. ಈ ಸ್ಕೀಮ್ ಇಂಟ್ರಡ್ಯೂಸ್ ಆಗಿ 50 ವರ್ಷಗಳಾಗ್ತಾ ಇದೆ. ರಾಜ್ಯ ಅಂತ ಕೇಳಿದ್ರೆ ಕೇಂದ್ರ ಅಂತಾರೆ, ಕೇಂದ್ರ ಅಂತ ಕೇಳಿದ್ರೆ ರಾಜ್ಯ ಅಂತಾರೆ. ಒಟ್ಟಾರೆ ಇವತ್ತು ಇಂಥ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿ ಬಂದಿದೆ. ಇಷ್ಟು ಬೆಲೆಗಳು ಗಗನಕ್ಕೆ ಹೋಗಬೇಕಾದ್ರೆ ಇವರುಗಳು 12,000ದಲ್ಲಿ ಒಂದು ಕುಟುಂಬನ ನಿರ್ವಹಣೆ ಹೇಗೆ ಮಾಡೋಕ್ಕೆ ಸಾಧ್ಯ? ಎಷ್ಟೋ ಜನ ಇವರು ವಿಧವೆಯರಿದ್ದಾರೆ, ಒಬ್ಬರೇ ಸಿಂಗಲ್ ಮದರ್ ಇರ್ತಾರೆ. ಹೇಗೆ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ? ನಮ್ಮ ನಿಜವಾಗ್ಲೂ ಪ್ರಶ್ನೆ ಬರುತ್ತೆ. ಆ ಗ್ರೇಟರ್ ಬ್ಯಾಂಗ್ಳೂರಂತೆ ಗ್ರೇಟರ್ ಮೈಸೂರು ಅನ್ನೋ ಒಂದು ಪ್ರಾಜೆಕ್ಟ್ಗಳಿಗೆಲ್ಲ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಬಡ ಹೆಣ್ಮಕ್ಳಿಗೆ, ಆಶಾ ಅಂಗನವಾಡಿ ಬಿಸಿ ಊಟದವರಿಗೆ ಅವರ ಸಂಬಳನ ಹೆಚ್ಚಿಸಿ, ಮಿನಿಮಮ್ ವೇಜಸ್ ಅಂತ ಕಾನೂನುಬದ್ಧವಾಗಿ ಹೇಳಿರೋದೇ. ಹಿಂದೆ ಹೇಳಿದ್ದು 15,000, ಅದು 20,000 ಆಗಿದೆ. ಅವ್ರು ಹೇಳಿದಾಗೆ 20,000 ಕೊಡಿ ಅಂತ ಹೇಳಿ ಈ ಬಜೆಟ್ ಪೂರ್ವದಲ್ಲಿ ನಾವು ಈ ಪ್ರತಿಭಟನೆ ಮೂಲಕ ಸರ್ಕಾರದ ಮೇಲೆ ಒಂದು ಒತ್ತಡ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡಮ್, ಸರ್ಕಾರದಿಂದ ಏನಾದರೂ ಆಶ್ವಾಸನೆ ಸಿಕ್ಕಿದೆಯಾ, ಅಥವಾ ಈ ಪ್ರತಿಭಟನೆಗೆ ಸರ್ಕಾರ ಬಗ್ಲಿಲ್ಲ ಅಂದರೆ ಯಾವ ರೀತಿ ಪ್ರತಿಭಟನೆ ಇರುತ್ತೆ ಅಂತದ್ದು? ನಮ್ಮ ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಮಂತ್ರಿಗಳು ಇಲ್ಲ ಅಂತ ಹೇಳಿ ನಮ್ಮ ಇಲಾಖೆಯ ನಿರ್ದೇಶಕರು ಬಂದು ನಮ್ಮ ಮನವಿ ಪತ್ರನ ಸ್ವೀಕರಿಸಿ ಹೋಗಿದ್ದಾರೆ. ಇವಾಗ ನಾವು ಕಾದು ನೋಡ್ತೀವಿ. ಈ ಬಜೆಟಲ್ಲಿ ಇಂಪ್ಲಿಮೆಂಟ್ ಮಾಡದೆ ಹೋದರೆ ಆ್ಯಕ್ಚುಲಿ ಅಂಗನವಾಡಿದು 6 ಯೂನಿಯನ್ಗಳಿವೆ. ಸೊ ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಉಗ್ರವಾದ ಹೋರಾಟ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ನಮ್ಮದಿದೆ. ಕೇಳಿದ್ರಲ್ಲ, ಇದು ಉಮಾದೇವಿಯವರ ಮಾತು. ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಕೇವಲ 12,000 ಸಿಗ್ತಾ ಇದೆ. ಒಂದು ಡೈಲಿ ಒಬ್ಬ ಮನುಷ್ಯನ ಪ್ರತಿನಿತ್ಯದ ಜೀವನವನ್ನು ಕಳೆಯೋದಕ್ಕೆ ಅಥವಾ ಒಂದು ತಿಂಗಳಿಗೆ ಇಷ್ಟು ಹಣ ಏನಕ್ಕೂ ಸಾಕಾಗಲ್ಲ. ಡೈಲಿ ವೇಜಸ್ ಈಗ 20,000 ತಲುಪಿದೆ. ಇಷ್ಟಾದರೂ ಸಹ ಈ ಯೋಜನೆ ಬಂದು 50 ವರ್ಷ ಆದರೂ ಸಹ ಯಾವುದೇ ರೀತಿಯ ಸಮರ್ಪಕವಾದಂಥ ವೇತನವನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡೋದಕ್ಕೆ ಸರ್ಕಾರಗಳು ವಿಫಲ ಆಗ್ತಾ ಇದ್ದಾವೆ. ಕೇಂದ್ರದ ಮೇಲೆ ಒಬ್ಬರು ಹೇಳ್ತಾರೆ, ರಾಜ್ಯ ಸರ್ಕಾರದ ಮೇಲೆ ಒಬ್ಬರು ಹೇಳ್ತಾರೆ. ಇದೇ ರೀತಿ ಆದರೆ ಏನಿವತ್ತು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ, ಇದಕ್ಕೆ ಸ್ಪಂದಿಸಲಿಲ್ಲ ಅಂತಂದರೆ ಸರ್ಕಾರ ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೀವಿ ಅನ್ನೋ ಎಚ್ಚರಿಕೆಯನ್ನು ಅವರು ಸರ್ಕಾರಕ್ಕೆ ನೀಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ. ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.